ಏನಿದು ನನಗೆ ನನಗೆ ಮತ್ತೆ ಭ್ರಮೆಯೇ ಅಥವಾ ಕನಸೆ? ಇಲ್ಲ, ಇದೆಲ್ಲವೂ ಆ ಕಬಡ್ಡಿ ಕೃಷ್ಣನ ಮಾಯಾಜಾಲವೇ ಸರಿ. ನವಖಂಡ ಭೂಮಂಡಲಾಧಿಕ ಮಣಿಮಕುಟ ವಿಕ್ರಮರಿಂದ ನಿರಂತರ ಪ್ರಸ್ತುತರಾಗಿ ಗುರುವೀರ ಚಂಡ ನಿರ್ಮೂಲನ ತೋರ್ಕೊಂಡ ಫಲಮಂಡಿತರಾಗಿ ಹೆಗ್ಗಿನಂತೆ ಶೋಭಿರಾರ್ಜಿತ ಕ್ಷೋತ್ರ ಭಯಂಕರ ಸಾಮ್ರಾಜ್ಯಾಧಿಪನಾದ ಗುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನ ರಮಣಕ್ಕಿಂತಲೂ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಸ್ವಭಾವವೇ, ಕೂಡಲು ಎಲ್ಲಿ 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 ನಿಮ್ಮ ಕೃಷ್ಣನು? ಗುರುರಾಜ ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ಇನ್ನೇನು ಸ್ವಲ್ಪ ಏನು? ನಾನು ಹಸ್ತಿನಾವತಿಯಿಂದ ದ್ವಾರಕೆಯವರೆಗೂ ಬಂದರೂ ಈ ಕೃಷ್ಣನ ನಿದ್ರೆ ಇನ್ನು ಮುಗಿದಿಲ್ಲವೇ? ಕುಸುಮದ ಸುಗಂಧ ಸುಪರಿಮಳ ಸುವಾಸನೆ ಕಂಪಿನಿಂದ ಕಂಗೊಳಿಸುತ್ತಿರಲು ಚತುರ್ದಶ ಭುವನ ಬ್ರಹ್ಮಾಂಡದಲ್ಲೇ ಅಚಲ ಕೀರ್ತಿ ಗಳಿಸಿದ ದ್ವಾರಕವನ್ನ ನಂದಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದಕ್ಕೆ ಏನೋ ರಹಸ್ಯವಾದ ಕಾರಣವಿರಲೇಬೇಕು. ಆದರೂ ಎಂತಹ ನಿಶ್ಚಿತ ಪುರುಷನಯ್ಯ ಇವತ್ತು. ರಾಜ್ಯವಾದ ಸೂತ್ರವನ್ನೆಲ್ಲ ಅಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ನಾನು ಮಾತ್ರ ಈ ಸುಖದಲ್ಪದಲ್ಲಿಯೇ ತಲ್ಲಿಗನಾಗಿರುವನಲ್ಲ. ಇರಲಿ ಈತನು ತಾನಾಗಿ ಎಚ್ಚರವಾಗುವ ತನಕ ನಾನಿಲ್ಲಿಯೇ ಕುಳಿತರಾಯಿತು. ಆ ಸಾತ್ಯಕಿ ನಿನ್ನಲ್ಲೊಂದು ಮಾತು. ನಮಗೂ ಪಾಂಡವರಿಗೂ ಭೀಕರವಾದ ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಗುರುರಾಜ ಪರಮಾತ್ಮನ ಅಧೀನರು, ಆತನಲ್ಲಿರುವನು, ನಾವು ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಮಾತು ಸಾಧ್ಯ. ಈ ಸಾರಿ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಸಮಸ್ತ ಯಾದವ ಸೈನ್ಯವು ನನ್ನ ಕೈ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು.